Good afternoon, everybody. Myself, Soumya Hegde. This is Sankalp Learning Solution. Today, I am taking another subtopic in surface chemistry. So, surface chemistry various subtopics ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಇನ್ನೊಂದು ಸಬ್ಟಾಪಿಕ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಓಕೆ. ಸೊ ಫಿಸಿಯಾಪ್ಷನ್ ಅಂತ, ಓಕೆ, ಎಡ್ಸಾಪ್ಷನ್ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದಾವೆ. ಸೊ ಹೇಗೆ ಎಡ್ಸಾಪ್ಷನ್ ಆಗುತ್ತೆ ಅಂತ, ಓಕೆ. ಫಿಸಿಯಾಪ್ಷನ್ ಅಂತ, ಓಕೆ. ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂಡ್ ಅಡ್ಸಾರ್ಬೆಂಟ್ ಸರ್ಫೇಸ್ doesn't show any preference for the specific gas as van der Waals forces are universal. ಸೊ ಇಲ್ಲಿ ಏನಾಗುತ್ತೆ, ಸ್ಪೆಸಿಫಿಸಿಟಿ ಅಂತ ಒಂದು ಟರ್ಮ್ ನಮ್ಗೆ ಕಾಣಿಸುತ್ತೆ. ಸ್ಪೆಸಿಫಿಸಿಟಿ ಅಂದ್ರೆ ಏನಂದ್ರೆ, ಇಲ್ಲಿ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ ಏನು ಅಂದ್ರೆ, ಒಂದು ಗ್ಯಾಸ್ ಹೋದ್ರೆ ಒಂದು ಗ್ಯಾಸಿಗೆ ಒಂದು ತರ ಅಡ್ಸಾಪ್ಷನ್, ಇನ್ನೊಂದು ಗ್ಯಾಸಿಗೆ ಇನ್ನೊಂದು ತರ ಅಡ್ಸಾಪ್ಷನ್, ಹೀಗೆ ಡಿಫ್ರೆಂಟ್ ಅಡ್ಸಾಪ್ಷನ್ಗಳು ನಮ್ಗೆ ಕಾಣಿಸೋದೇ ಇಲ್ಲ. ಈಗ ಒಂದು ಗ್ಯಾಸ್ ಒಂದು ಸರ್ಫೇಸ್ ಮೇಲೆ ಒಂದು ಅಡ್ಸಾರ್ಬೆಂಟ್ ಸರ್ಫೇಸ್ ಇದ್ರೆ ಅಲ್ಲಿ ಏನ್ ಅಡ್ಸಾರ್ಬ್ ಆಗ್ತಾ ಇರುತ್ತಲ್ಲ, ಇಲ್ಲಿ ನಿಮ್ಗೆ ಪಿಕ್ಚರ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಈ ಅಡ್ಸಾರ್ಬೆಂಟ್ ಸರ್ಫೇಸ್ ಮೇಲೆ ಏನು ಅಡ್ಸಾರ್ಪ್ಷನ್ ಆಗುತ್ತೆ ಅಂದ್ರೆ ಏನಾಗ್ತಿದೆ, ಫಿಸಿಯಾಪ್ಷನ್ ಅಂದ್ರೆ ಒಂದು ಸಾಲಿಡ್ ಮೇಲೆ ಒಂದು ಗ್ಯಾಸಿಯಸ್ ಮಾಲಿಕ್ಯೂಲ್ಗಳು ಅಕ್ಯುಮುಲೇಟ್ ಆಗ್ತಾ ಇರ್ತವೆ. ಸೊ ಏನಾಗುತ್ತೆ, ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂದ್ರೆ ಏನಂದ್ರೆ, ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಕರೆಕ್ಟ್ ಈ ಗ್ಯಾಸ್ ಇಷ್ಟೇ ಒಂದು ಅಕ್ಯುಮುಲೇಟ್ ಆಗುತ್ತೆ ಅನ್ನೋದನ್ನ ಹೇಳೋದು ಸರ್ಫೇಸ್ ಇದೆಯೋ, ಆ ಸರ್ಫೇಸ್ ಮೇಲೆ ಇಷ್ಟೇ ಗ್ಯಾಸ್ ಮಾಲಿಕ್ಯೂಲ್ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳೋದಿಲ್ಲ. ದಟ್ ಈಸ್ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ ಕರಿತೀವಿ ನಾವು. ಈಗ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆರ್ ಯೂನಿವರ್ಸಲ್. ಹಂಗಾಗಿ ಏನಾಗುತ್ತೆ, ದಟ್ ಏನಾದ್ರೂ ಒಂದು ಸರ್ಫೇಸ್ ಇದ್ರೆ, ಈಗ 2 ಟೈಪ್ ಗ್ಯಾಸ್ ಇದ್ರೆ ಸ್ಪೆಸಿಫಿಕ್ ಗ್ಯಾಸ್ ಅಡ್ಸಾರ್ಬೆಂಟ್ ಸರ್ಫೇಸ್ ಮೇಲೆ ಕೂತ್ಕೊಳ್ಳೋದಿಲ್ಲ, ಯಾವುದು ಇದಕ್ಕೆ ಸ್ಪೆಸಿಫಿಸಿಟಿ ಇಲ್ಲ ಅಂತ ಫಿಸಿಯಾಪ್ಷನ್ ಫೀಚರ್ಸ್ ಹೇಳುತ್ತೆ. ನೇಚರ್ ಆಫ್ ದ ಅಡ್ಸಾರ್ಬೇಟ್, ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಆರ್ ರೆಡಿಲಿ ಅಡ್ಸಾರ್ಬ್ಡ್ ಆಸ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆರ್ ಸ್ಟ್ರಾಂಗರ್ ನಿಯರ್ ಕ್ರಿಟಿಕಲ್ ಟೆಂಪರೇಚರ್. ಸೊ ಇಲ್ಲಿ ನೋಡಿ, ನಿಮ್ಗೆ ಸರ್ಫೇಸ್ ಕಾಣಿಸ್ತಿದೆ ಅಲ್ವಾ. ಸೊ ಯಾವಾಗ ಒಂದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಇದೆಯೋ, ಯಾವುದು ಲೆಸ್ ಲಿಕ್ವಿಫೈಯಬಲ್ ಇದೆಯೋ ಅದು, ಮತ್ತೆ ಇನ್ನೊಂದು ಈಸಿಲಿ ಲಿಕ್ವಿಫೈಯಬಲ್ ಇದೆಯೋ, ಯಾವುದು ಲೆಸ್ ಲಿಕ್ವಿಫೈಯಬಲ್ ಇದೆಯೋ ಅದು ಎಲ್ಲಿರುತ್ತೆ ಹೇಳಿ, ಅದು ಈಸಿಯಾಗಿ ಅಡ್ಸಾರ್ಬ್ ಆಗೋದಿಲ್ಲ. ಯಾವುದು ಈಸಿಲಿ ಲಿಕ್ವಿಫೈಯಬಲ್ ಇದೆಯೋ, ಬೇಗ ಲಿಕ್ವಿಫೈ ಆಗುತ್ತೋ ಅಂತದ್ ಏನಾಗುತ್ತೆ ಹೇಳಿ, ಅಂತಹ ಮಾಲಿಕ್ಯೂಲ್ಗಳು ಏನಾಗುತ್ತೆ, ಈಸಿಲಿ ಅಡ್ಸಾರ್ಪ್ಷನ್ ಆಗುತ್ತೆ. ಸೊ ಸ್ಟ್ರಾಂಗ್ ವಾನ್ ಡೆರ್ ವಾಲ್ ಫೋರ್ಸ್ ಇಲ್ಲಿ ಅಪ್ಲೈ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಯಾವಾಗ ಹೈ ಟೆಂಪರೇಚರ್ ಇದೆಯೋ, ನಿಯರ್ ಕ್ರಿಟಿಕಲ್ ಟೆಂಪರೇಚರ್, ಯಾವ್ದಾದ್ರೂ ಒಂದು ಸ್ಟ್ರಾಂಗರ್ ಫೋರ್ಸ್ ಇದ್ರೆ ಅಂದ್ರೆ ಹೈಯರ್ ಅಡ್ಸಾರ್ಪ್ಷನ್ ಲೆಸ್ ಇರುತ್ತೆ. ಯಾವಾಗ ಲೋವರ್ ಕ್ರಿಟಿಕಲ್, ಅವಾಗ ಈಸಿಲಿ ಲಿಕ್ವಿಫೈಯಬಲ್ ಸರ್ಫೇಸ್ ಮೇಲೂ ಏನಾಗುತ್ತೆ ಹೇಳಿ, ಈಸಿಲಿ ಅಡ್ಸಾರ್ಪ್ಷನ್ ಆಗುತ್ತೆ. ದಟ್ ಈಸ್ ನೇಚರ್ ಆಫ್ ಅಡ್ಸಾರ್ಬೇಟ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ನೆಕ್ಸ್ಟ್ ರಿವರ್ಸಿಬಲ್ ಇನ್ ನೇಚರ್. ಸೊ ಸಾಲಿಡ್ ಗ್ಯಾಸ್ ಇರೋದು ಗ್ಯಾಸ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಪಿಕ್ಚರ್ಲಿ. ಸೊ ಸಾಲಿಡ್ ಇರೋದು ಗ್ಯಾಸ್ ಆಗುತ್ತೆ, ಗ್ಯಾಸ್ ಅಥವಾ ಸಾಲಿಡ್ ಇರೋದು ವಾಪಸ್ ರಿವರ್ಸ್ ಆಗಿ ಸಾಲಿಡ್ ಅಥವಾ ಗ್ಯಾಸ್ ಆಗುತ್ತೆ. ಅಂದ್ರೆ ಈಗ ಸಾಲಿಡ್ ಪ್ಲಸ್ ಗ್ಯಾಸ್ ಇದ್ದಾಗ ಗ್ಯಾಸ್ ಪ್ಲಸ್ ಗ್ಯಾಸ್ ಆರ್ ಸಾಲಿಡ್ ಆಗುತ್ತೆ, ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂದ್ರೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಆಯ್ತು. ಸೊ ದಿಸ್ ಇಸ್ ರಿವರ್ಸಿಬಲ್ ಇನ್ ನೇಚರ್. ಅಂದ್ರೆ ಈ ಗ್ಯಾಸ್ ಅಥವಾ ಸಾಲಿಡ್ ಏನ್ ಪ್ರೊಡ್ಯೂಸ್ ಆಗಿದೆ, ವಾಪಸ್ ಅದು ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಮಾಡಬಹುದು, ಅಂದ್ರೆ ರಿವರ್ಸಿಬಲ್ ಇನ್ ನೇಚರ್. ಈಗ ಸಾಲಿಡ್ ಪ್ಲಸ್ ಗ್ಯಾಸ್ ಇರೋದು ಗ್ಯಾಸ್ ಸಾಲ್ ಆದ್ರೆ ನೆಕ್ಸ್ಟ್ ಏನಾಗುತ್ತೆ, ವಾಪಸ್ ಸಾಲಿಡ್ ಪ್ಲಸ್ ಗ್ಯಾಸ್ನಾಗಿ ಕನ್ವರ್ಟ್ ಮಾಡಬಹುದು ಅದನ್ನ ಅಂತ ಇದು ಹೇಳುತ್ತೆ. ಅರ್ಥ ಆಯ್ತಾ? ಓಕೆ. ಸರ್ಫೇಸ್ ಏರಿಯಾ ಇದು ನಮ್ಗೆ ಗೊತ್ತಿದೆ ಅಲ್ವಾ. ಸಪೋಸ್ ಈಗ
ನಮ್ಮ ಮನೆಯಲ್ಲಿ ಒಂದು ಸಣ್ಣ ಟೇಬಲ್ ಇದೆ ಅಂದ್ಕೊಳ್ಳಿ, ಇನ್ನೊಂದು ದೊಡ್ಡ ಟೇಬಲ್ ಇದೆ ಅಂತ ಕನ್ಸಿಡರ್ ಮಾಡಿ, ಎರಡನ್ನು ಕನ್ಸಿಡರ್ ಮಾಡಿ. ಎಕ್ಸ್ಟೆಂಟ್ ಆಫ್ ಅಬ್ಸಾರ್ಪ್ಷನ್ ಡಿಪೆಂಡಿಂಗ್ ಅಪಾನ್ ದ ಸರ್ಫೇಸ್ ಏರಿಯಾ. ಈಗ ಒಂದು ವಿಂಡೋ ಓಪನ್ ಇದೆ, ನಮ್ಮ ಮನೇಲಿ ಒಂದು ಸಣ್ಣ ಟೇಬಲ್ ಇದೆ, ಇನ್ನೊಂದು ದೊಡ್ಡದು ಟೇಬಲ್ ಇದೆ ಅಂತ. ಓಕೆ, ಎರಡನ್ನು ಕನ್ಸಿಡರ್ ಮಾಡಿ. ಯಾವಾಗ ಟೇಬಲ್ ದೊಡ್ಡದಿದೆಯೋ ಧೂಳು ಜಾಸ್ತಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಯಾವಾಗ ಏನಿದೆ ಹೇಳಿ, ಟೇಬಲ್ ಸಣ್ಣದಿದೆಯೋ ಧೂಳು ಅದಕ್ಕಿಂತ ಏನಾಗುತ್ತೆ ಹೇಳಿ, ಕಡಿಮೆ ಕೂತ್ಕೊಳ್ಳುತ್ತೆ. ಯಾಕೆ ಹೇಳಿ, ಅಬ್ಸಾರ್ಬೆಂಟ್ ಏರಿಯಾ ಕಡಿಮೆ ಇದೆ ಅಂತ. ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಯಾವ್ದ್ರಲ್ಲಿ ಸರ್ಫೇಸ್ ಏರಿಯಾ ಕಡಿಮೆ ಇದೆಯೋ ಅವಾಗ ಏನಾಗುತ್ತೆ ಹೇಳಿ, ಸರ್ಫೇಸ್ ಏರಿಯಾ ಕಡಿಮೆ ಇರೋ ಕಡೆ ಅಬ್ಸಾರ್ಬೆಂಟ್ ಬಂದು ಕೂತ್ಕೊಳ್ಳೋದು. ಇಲ್ಲಿ ಮಾಲಿಕ್ಯೂಲ್ಸ್ ಗಳು ಕಾಣಿಸ್ತಿದೆಯಲ್ಲ, ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಡಿಮೆ ಇರುತ್ತೆ. ಯಾವಾಗ ಹೈ ಸರ್ಫೇಸ್ ಇದೆಯಲ್ಲ, ಹೈ ಸರ್ಫೇಸ್ ಇದ್ದಾಗ ಏನಾಗುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ಗಳು ಏನಾಗುತ್ತೆ, ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? ಲೆಸ್ ಅಬ್ಸಾರ್ಪ್ಷನ್ ಯಾವಾಗ ಆಗುತ್ತೆ, ಯಾವಾಗ ಲೆಸ್ ಸರ್ಫೇಸ್ ಏರಿಯಾ ಇದೋ. ಹೈ ಅಬ್ಸಾರ್ಪ್ಷನ್ ಯಾವಾಗ ಆಗುತ್ತೆ, ಹೈ ಸರ್ಫೇಸ್ ಏರಿಯಾ ಇದ್ದಾಗ. ಇದನ್ನ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಬೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, enthalpy of absorption. Enthalpy of absorption is quite low, no applicable for activation energy. So enthalpy ಏನ್ ಹೇಳುತ್ತೆ ಅಂದ್ರೆ, ಯಾವತ್ತು ಸ್ವಲ್ಪ ಕಡಿಮೆನೆ ಇರುತ್ತೆ enthalpy of absorption. ಯಾಕೆಂದ್ರೆ ಹೀಟ್ ಅಷ್ಟು ಪ್ರೊಡ್ಯೂಸ್ ಆಗೋದಿಲ್ವಲ್ಲ, ಅಂಡ್ ನೋ ಅಪ್ಲಿಕೇಬಲ್ ಆಕ್ಟಿವೇಶನ್ ಎನರ್ಜಿ ಇಸ್ ನೀಡೆಡ್. ಏನಾಗೋದಿಲ್ಲ ಹೇಳಿ, ಅಷ್ಟು ಅಪ್ಲಿಕೇಬಲ್ ಆಕ್ಟಿವೇಶನ್ ಎನರ್ಜಿ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಅಬ್ಸಾರ್ಪ್ಷನ್ ಪ್ರಾಸೆಸ್ ಅಲ್ಲಿ ಅಂತ. ಇದು ಎಲ್ಲ ಏನ್ ಹೇಳಿ, ಫೀಚರ್ಸ್ ಆಫ್ ಫಿಸಿಯಾಪ್ಷನ್ ಅಂತ ಹೇಳ್ತೀವಿ ನಾವು. ಓಕೆ, ಇನ್ನೊಂದು ಕೇಸ್ ಇದೆ, ಇನ್ನೊಂದು ಏನ್ ಹೇಳಿ, ಹೈ ಕೆಮಿಸಾಪ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಸ್ಪೆಸಿಫಿಸಿಟಿ ಇರ್ಲಿಲ್ಲ. ಯಾಕೆ ಹೇಳಿ, ಅಲ್ಲೊಂದು ಫಿಸಿಕಲ್ ಪ್ರಾಸೆಸ್ ಒಂದಕ್ಕೊಂದು ರಿಯಾಕ್ಟ್ ಆಗ್ತಿರ್ಲಿಲ್ಲ, ಒಂದ್ರ ಜೊತೆ ಒಂದು ಬಾಂಡಿಂಗ್ ಅನ್ನ ಫಾರ್ಮೇಶನ್ ಮಾಡ್ತಿರ್ಲಿಲ್ಲ ಯಾವಾಗ ಫಿಸಿಯಾಪ್ಷನ್ ಕೇಸಲ್ಲಿ. ಬಟ್ ಕೆಮಿಸಾಪ್ಷನ್ ಈಸ್ ಇಟ್ ಸೆಲ್ಫ್ ಏನ್ ಹೇಳುತ್ತೆ ಹೇಳಿ, ಒಂದೊಂದು ಕೆಮಿಕಲ್ ಬಾಂಡಿಂಗ್ ಅನ್ನ ಮಾಡ್ಕೊಳ್ಳುತ್ತೆ. ಅಂದ್ರೆ the high specificity chemisoption occurs if there is some possible of chemical bonding between adsorbent and irreversibility ಆಗೋದೇ ಇಲ್ಲ. ನೋಡಿ, ನಾನ್ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇದ್ರೆ ನೋ ಬಾಂಡಿಂಗ್, ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇದ್ರೆ ಮಾತ್ರ ಬಾಂಡಿಂಗ್ ಆಗುತ್ತೆ. ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆ, ನಾನು ಕ್ಲಿಯರ್ ಆಗಿ ಪಿಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ನೀವು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಯಾವಾಗ ಇವರುಗಳ ಮಧ್ಯ ಬಾಂಡ್ ಆಯ್ತು, ಆ ಬಾಂಡ್ ಆದ್ರೆ ಮಾತ್ರ ಏನಾಗ್ತಿದೆ ಹೇಳಿ, ಅಬ್ಸಾರ್ಪ್ಷನ್ ಪ್ರಾಸೆಸ್ ಕೆಮಿಸಾಪ್ಷನ್ ನಡೀತಿದೆ. ಯಾವಾಗ ಇವರುಗಳ ಮಧ್ಯೆ ಬಾಂಡಿಂಗ್ ಇಲ್ವೋ ಅವಾಗ ಏನಾಗೋದಿಲ್ಲ ಹೇಳಿ, ಈ ಕೆಮಿಸಾಪ್ಷನ್ ಪ್ರಾಸೆಸ್ ನಡೆಯೋದಿಲ್ಲ. ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ಇರ್ಲೇಬೇಕು, ಸ್ಪೆಸಿಫಿಸಿಟಿ ಇರ್ಲೇಬೇಕು ಮಾಲಿಕ್ಯೂಲ್ಸ್ಗೆ ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಸರ್ಫೇಸ್ ಏರಿಯಾ chemisoption also increases with increasing surface area of adsorbent alva. So enthalpy of adsorption, enthalpy of chemisoption is high as it involve in a chemical bond formation. ಏನಾಗುತ್ತೆ, ಯಾವಾಗ ಅಡ್ಸಾರ್ಪ್ಷನ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಹೈ ಆಗುತ್ತೆ ಹೇಳಿ, ಯಾವಾಗ ಕೆಮಿಸಾಪ್ಷನ್ ಹೈ ಇರುತ್ತೋ ಅವಾಗ್ಲೇ ಆಗುತ್ತೆ. as it involves chemical bond formation ಏನ್ ಮಾಡುತ್ತೆ ಹೇಳಿ, ಒಂದು ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಅಡ್ಸಾರ್ಪ್ಷನ್ ಹೈ ಆಯ್ತೋ ಅವಾಗ ಏನಾಗುತ್ತೆ, ಕೆಮಿಸಾ ಬಾಂಡ್. ಯಾಕೆ ಅಂತ ಪದೇ ಪದೇ ಅಂದ್ರೆ, ಯಾಕೆ ಕೆಮಿಸಾಪ್ಷನ್, ಫ್ಯೂ ಸೈಡ್ಸ್ ಇದ್ರೆ, ಈಗ ಸಣ್ಣ ಸಣ್ಣ ಏರಿಯಾಗಳಿದಾವೆ ಅಂತ ಅಂದ್ಕೊಳ್ಳಿ ಅಡ್ಸಾರ್ಪ್ಷನ್, ಯಾವಾಗ ಏನಾಗುತ್ತೆ ಹೇಳಿ, ಬಂದಿರೋ ಅಡ್ಸಾರ್ಬೆಂಟ್ ಮಾಲಿಕ್ಯೂಲ್ ಅಡ್ಸಾರ್ಬೆಂಟ್ ಮೇಲೆ ಕೂತ್ಕೊಳ್ಬೇಕಲ್ಲ. ಸೊ ಆವಾಗ ಏನಾಗುತ್ತೆ, ಫಿಸಿಯಾಪ್ಷನ್ ತರ ಏನಾಗೋದಿಲ್ಲ ಹೇಳಿ, ಕೆಮಿಸಾಪ್ಷನ್ ಅಲ್ಲಿ ಏನಾಗೋದಿಲ್ಲ, ಅವರ ಮಧ್ಯೆ ಬಾಂಡಿಂಗ್ ಆಗ್ಬೇಕಂತಿಲ್ಲ, ಪೆನೆಟ್ರೇಟ್ ಆಗೋದಿಲ್ಲ. ಕೆಮಿಸಾಪ್ಷನ್ ಅಲ್ಲಿ ಏನಾಗ್ಬೇಕು ಹೇಳಿ, ಅವಿಬ್ರು ಸೇರಿ ಒಂದು ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಬೇಕಾಗುತ್ತೆ. ಸೊ ಯಾವತ್ತು ಸರ್ಫೇಸ್ ಕೆಮಿಸ್ಟ್ರಿ ಒಂದೇನ್ ಹೇಳುತ್ತೆ ಅಂದ್ರೆ, ಹೈಯರ್ ಏರಿಯಾ ಇದ್ದಾಗ ಹೈಯರ್ ಅಡ್ಸಾರ್ಪ್ಷನ್ ಆಗುತ್ತೆ, ಲೋವರ್ ಏರಿಯಾ ಇದ್ದಾಗ ಲೋವರ್ ಅಡ್ಸಾರ್ಪ್ಷನ್ ಆಗುತ್ತೆ. ಸೊ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಕೆಮಿಸಾಪ್ಷನ್ ಇಸ್ ಹೈ ಆಸ್ ಇಟ್ ಇನ್ವಾಲ್ವ್ಸ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್. ಏನ್ ಮಾಡುತ್ತೆ ಹೇಳಿ, ಯಾವಾಗ ಅಡ್ಸಾರ್ಪ್ಷನ್ ಜಾಸ್ತಿ ಆಯ್ತೋ ಅವ್ರ ಕೆಮಿಸಾಪ್ಷನ್ ಜಾಸ್ತಿ ಆಯ್ತೋ, ಬಾಂಡಿಂಗು ಏನಾಯ್ತು ಹೇಳಿ, ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆದಂಗೆ ಕೆಮಿಸಾಪ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಕೆಮಿಸಾಪ್ಷನ್ ಫೀಚರ್ಸ್ ಏನಿರುತ್ತೆ ಅಂತ ನೋಡೋಣ. ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಆರ್ ಕೆಮಿಸಾಪ್ಷನ್ ಇಸ್ ಹೈ ಆಸ್ ಇಟ್ ಇನ್ವಾಲ್ವ್ಸ್ ಇನ್ ಕೆಮಿಕಲ್ ಬಾಂಡಿಂಗ್. ಹೈ ಆಕ್ಟಿವೇಶನ್ ಎನರ್ಜಿ ಈಸ್ ಸಮ್ ಟೈಮ್ ನೀಡೆಡ್. ಓಕೆ, ಹೈ ಟೆಂಪರೇಚರ್ ಇಸ್ ಫೇವರೇಬಲ್ ಫಾರ್ ಅಡ್ಸಾರ್ಪ್ಷನ್. ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಏನು ಅಂತ ನಾವು
ನೋಡಿಲ್ವಾ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ. ಈಗ ಇಲ್ಲಿಂದ ಒಂದು ಮಾಲಿಕ್ಯೂಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ, ಈ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಅದಕ್ಕೆ ಬೇಕು. ಸೊ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ದ ಬ್ಯಾರಿಯರ್. ಬ್ಯಾರಿಯರ್ ಅನ್ನ ಕ್ರಾಸ್ ಮಾಡ್ಬೇಕಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಸೊ ಏನಾಗುತ್ತೆ, ಎಲ್ಲಾ ರಿಯಾಕ್ಟೆಂಟ್ ಗಳು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಯಾವ್ದು ಕೆಮಿಕಲ್ ಬಾಂಡ್ ಆಗಿ ಫಾರ್ಮೇಶನ್ ಆಗುತ್ತೆ, ಯಾವುದಕ್ಕೆ ಆಕ್ಟಿವೇಶನ್ ಎನರ್ಜಿ ಇರುತ್ತೋ, ಕರೆಕ್ಟ್ ಆಗಿ ಸಿಗುತ್ತೋ, ಅದು ಯಾವ್ದು ಈ ಬ್ಯಾರಿಯರ್ ಅನ್ನ ದಾಟ್ತಾರೋ ಅವರು ಮಾತ್ರ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿರ್ತಾರಲ್ವಾ. ಸೊ ಆಕ್ಟಿವೇಶನ್ ಎನರ್ಜಿ ಹೈ ಇದೆ ಅಂದ್ರೆ ಈ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಟೆಂಪರೇಚರ್ ಅನ್ನು ಏನ್ ಮಾಡ್ಬೇಕು ಹೇಳಿ, ಜಾಸ್ತಿ ಮಾಡ್ಬೇಕಾಗುತ್ತೆ. ಅವಾಗ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಂತ. ಓಕೆ, ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ. ಸೊ ಈ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಯಾವತ್ತು ಕೆಮಿಸಾರ್ಪ್ಷನ್ ಅಲ್ಲಿ ಹೈ ಇರ್ಬೇಕು ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಾಗ ಆಕ್ಟಿವೇಶನ್ ಎನರ್ಜಿ ಒಂದಕ್ಕೊಂದು ಕೋರಿಲೇಟೆಡ್. ನಾನು ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ, ಅವಾಗ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಆಗುತ್ತೆ, ಕೆಮಿಸಾರ್ಪ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.